ರಾಜಸ್ಥಾನ ಜೈಸಲ್ಮೇರಲ್ಲಿ ಎಲ್ಲಿಂದ ಬಂದವು ಈ 300 ಹಸುಗಳು? ಯಾರು ತೊಗೊಂಬಂದ್ರು? ಡಂಪಿಂಗ್ ಯಾರ್ಡಲ್ಲಿ ಕಸ ಬಿಸಾಕೋ ಜಾಗದಲ್ಲಿ 300 ಹಸುಗಳನ್ನು ಬಿಸಾಕಿದ್ದಾರೆ. ಇವು ಹೆಂಗ್ ಸತ್ತುವು? ಇವಕ್ಕೇನು ತಿನ್ನಕ್ಕೇನು ಆಹಾರ ಸಿಗ್ಲಿಲ್ವಾ? ಹೊಟ್ಟೆ ಹಸುವಿಂದ ಇವ್ರದ್ದೇನಾರ ಸಾವಾಯ್ತಾ? ಸ್ನೇಹಿತರೆ, ನೀವೇ ಈ ವಿಡಿಯೋ ನೋಡಿ. ಭಾಳ ಹೊಟ್ಟೆ ಉರಿಯುವಂಥ ವಿಡಿಯೋ ಇದು, ದಯವಿಟ್ಟು ನೋಡಿ. ನಾವು ಇವತ್ತು ಗೋಹತ್ಯೆ ಕಾನೂನ ನಿಷೇಧ ಮಾಡಬೇಕು, ಗೋಹತ್ಯೆ ಕಾನೂನ ತರಬೇಕು, ಇಮಿಡಿಯೇಟ್ಲಿ ತರಬೇಕು ಅಂತ ಹೇಳಿ ಎಲ್ಲ ಮುಸ್ಲಿಂ ಸಮುದಾಯ ಇವತ್ತು ಪ್ರೊಟೆಸ್ಟ್ ನಡೆಸ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ. ಎಲ್ಲ ಕಡೆ, ಅದು ಮಹಾರಾಷ್ಟ್ರ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಪ್ರತಿ ಸ್ಟೇಟಲ್ಲೂ ಸಹ ಈಗ ಗೋಹತ್ಯೆ ಕಾನೂನನ್ನು ಮಾಡಲೇಬೇಕು ಅಂತ ಹೇಳಿ ಮುಸ್ಲಿಂ ಸಮಾಜದಿಂದ ಪ್ರೊಟೆಸ್ಟ್ ನಡೀತಾ ಇದೆ. ಇಂಥ ಸಮಯದಲ್ಲಿ ರಾಜಸ್ಥಾನಿನ ಜೈಸಲ್ಮೇರಲ್ಲಿ 300 ಹಸುಗಳನ್ನು ತೊಗೊಂಬಂದು ಡಂಪಿಂಗ್ ಯಾರ್ಡ್ ರೋಡ್ ಸೈಡಲ್ಲಿ ಏನು ನಾವು ಕಸ ಬಿಸಾಕ್ತೀವಿ, ಆ ಕಸ ಬಿಸಾಕೋ ಜಾಗದಲ್ಲಿ 300 ಹಸುಗಳನ್ನು ಬಿಸಾಕಿದ್ದಾರೆ. ಅವು ಸತ್ತೋಗಿರೋವು ಎಲ್ಲಿಂದ ಬಂದವು? ಯಾರು ಇವ್ರಿಗೆ ಊಟ ಹಾಕಿಲ್ವಾ? ಏನಾಗಿದೆ ಇವ್ರ ಜೊತೆ? ಎಲ್ಲಿಂದ ಬಂದಿದ್ದಾವೆ ಇವು 3 ಹಸುಗಳು? ಮತ್ತು ರೋಡ್ ಸೈಡಲ್ಲಿ ಯಾರು ಬಿಸಾಕಿದ್ದಾರೆ? ಡಂಪಿಂಗ್ ಯಾರ್ಡಲ್ಲಿ ಹಾಕಿರುವ ಈ ಹಸುಗಳನ್ನು ಯಾರು ತಂದೆ ಅನ್ಲೋಡ್ ಮಾಡೋಗಿದ್ದಾರೆ? ದಯವಿಟ್ಟು ಇದ್ರ ಬಗ್ಗೆ ನೀವೇ ಕಾಮೆಂಟ್ ಮಾಡಿ, ನೀವೇ ನೋಡಿ, ನಿಮಗೆ ಅರ್ಥ ಆಗುತ್ತೆ. ದಯವಿಟ್ಟು ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಪರ, ಜನರ ಪರ, ನಮ್ಮ ಸುದ್ದಿ, ಜನರ ಸುದ್ದಿ. ನಾವು ನಿಮ್ಮ ಯೂಟ್ಯೂಬರ್, ಫೇಸ್ಬುಕ್ ಇನ್ಫ್ಲುಯೆನ್ಸರ್, ಭದ್ರಾವತಿಯ ಸಮಾಜ ಸೇವಕ. ಧನ್ಯವಾದ.